ವಿಡಿಯೋದ ವಿಷಯ ಪರಿಚಯ. ಎಲ್ಲರಿಗೂ ನಮಸ್ಕಾರ. ಸೇಂಟ್ ಜಾನ್ಸ್ ವೈದ್ಯಕೀಯ ಕಾಲೇಜು ಆಸ್ಪತ್ರೆಗೆ ಸ್ವಾಗತ. ಆಸ್ತಮಾವು ಗಾಳಿಯ ಕೊಳವೆಯನ್ನು ಒಳಗೊಂಡಿರುವ ಒಂದು ಕಾಯಿಲೆಯಾಗಿದ್ದು, ಇದು ಗಾಳಿಯ ಹರಿವಿಗೆ ಅಡಚಣೆಯನ್ನು ಉಂಟುಮಾಡುತ್ತದೆ. ಇದರ ಪರಿಣಾಮವಾಗಿ ದೀರ್ಘಕಾಲದ ಕೆಮ್ಮು ಮತ್ತು ಕೆಲವೊಮ್ಮೆ ಉಸಿರಾಟದ ತೊಂದರೆ ಮತ್ತು ಎದೆಯ ಬಿಗಿತ ಉಂಟಾಗುತ್ತದೆ. ಭಾರತದಲ್ಲಿ ಒಟ್ಟು ಜನಸಂಖ್ಯೆಯಲ್ಲಿ 6% ಮಕ್ಕಳು ಆಸ್ತಮದಿಂದ ಬಳಲುತ್ತಿದ್ದಾರೆ. ಇದರ ಸಾಮಾನ್ಯ ಸಮಸ್ಯೆಯು ನಗರ ಮತ್ತು ಗ್ರಾಮೀಣ ಭಾರತದಲ್ಲಿ ಅನೇಕ ಮಕ್ಕಳು ಮತ್ತು ವಯಸ್ಕರ ಮೇಲೆ ಪರಿಣಾಮ ಬೀರುತ್ತದೆ. ಆಸ್ತಮಾ ನಿರ್ವಹಣೆಯ ರೋಗಲಕ್ಷಣಗಳ ತೀವ್ರ ಹದಗೆಡುವುದನ್ನು ತಡೆಗಟ್ಟಲು ನಿರ್ದಿಷ್ಟ ಔಷಧಿಗಳ ಗುರುತಿಸಲ್ಪಟ್ಟು ಪ್ರಚೋದಕಗಳನ್ನು ತಪ್ಪಿಸುವಂತಹ ಸಾಮಾನ್ಯ ಕ್ರಮಗಳನ್ನು ಒಳಗೊಂಡಿದೆ. ಆಸ್ತಮಾದ ವೈದ್ಯಕೀಯ ನಿರ್ವಹಣೆಯು ಇನ್ಹೇಲರ್ ಚಿಕಿತ್ಸೆಯನ್ನು ಒಳಗೊಂಡಿರುತ್ತದೆ. ಇದರಲ್ಲಿ ಔಷಧಿಯನ್ನು ನೇರವಾಗಿ ಗಾಳಿದಾರಿಯಲ್ಲಿ ತಲುಪಿಸಲಾಗುತ್ತದೆ ಮತ್ತು ಮೌಖಿಕ ಔಷಧಿಗಳಿಂದ ಉಂಟಾಗುವ ಅನಗತ್ಯ ಅಡ್ಡ ಪರಿಣಾಮಗಳನ್ನು ತಪ್ಪಿಸುತ್ತದೆ. ಇನ್ಹೇಲರ್ ಚಿಕಿತ್ಸೆಯು ಈಜು, ವ್ಯಾಯಾಮ ಇತ್ಯಾದಿಗಳನ್ನು ಒಳಗೊಂಡಂತೆ ಸಾಮಾನ್ಯ ಚಟುವಟಿಕೆಯೊಂದಿಗೆ ಮಕ್ಕಳ ಗುಣಮಟ್ಟವನ್ನು ಒಟ್ಟಾರೆಯಾಗಿ ಸುಧಾರಿಸಲು ಸಹಾಯ ಮಾಡುತ್ತದೆ. ಇನ್ಹೇಲರ್ ಚಿಕಿತ್ಸೆಯ ಯಶಸ್ಸು ಅನೇಕ ಅಂಶಗಳ ಮೇಲೆ ಆಧಾರಿತವಾಗಿದೆ. ಅವುಗಳಲ್ಲಿ ಸರಿಯಾದ ತಂತ್ರದ ಬಳಕೆ ಅತ್ಯಂತ ಮುಖ್ಯವಾಗಿದೆ. ಈ ವಿಡಿಯೋದಲ್ಲಿ ನಾನು ಸ್ಪೇಸರ್ನೊಂದಿಗೆ ಇನ್ಹೇಲರ್ ಅನ್ನು ಬಳಸಿಕೊಂಡು ಸರಿಯಾದ ತಂತ್ರಗಳನ್ನು ಹಂತ ಹಂತವಾಗಿ ನಿಮಗೆ ತೋರಿಸಲಿದ್ದೇನೆ. ಸ್ಪೇಸರ್ ಕ್ಲೀನಿಂಗ್ ಮತ್ತು ಸ್ಪೇಸರ್ ನಿರ್ವಹಣೆ. ನಾನು ಈಗ ನಿಮಗೆ ಮೀಟರ್ಡ್ ಡೋಸ್ ಇನ್ಹೇಲರ್ ಮತ್ತು ಸ್ಪೇಸರ್ನ ಭಾಗಗಳನ್ನು ತೋರಿಸುತ್ತಿದ್ದೇನೆ. ಮೀಟರ್ಡ್ ಡೋಸ್ ಇನ್ಹೇಲರ್, ಕ್ಯಾಪ್, ಮೌತ್ಪೀಸ್, ಡೋಸ್ ಸೂಚಕ, ಪ್ಲಾಸ್ಟಿಕ್ ಹೋಲ್ಡರ್, ಡಬ್ಬಿ, ಸ್ಪೇಸರ್, ಇನ್ಹೇಲೇಷನ್ ಚೇಂಬರ್, ಅಡ್ಯಾಪ್ಟರ್, ಲಾಕ್, ಮೌತ್ಪೀಸ್. ಈಗ ನಾವು MDI ಮೀಟರ್ಡ್ ಡೋಸ್ ಇನ್ಹೇಲರ್ ಸ್ಪೇಸರ್ ಹಂತಗಳನ್ನು ನೋಡಲಿದ್ದೇವೆ. ಹೊಸ ಇನ್ಹೇಲರ್ ಅನ್ನು ತೆರೆಯುವಾಗ ಮೊದಲ ಪಫ್ ಗಾಳಿಯಲ್ಲಿ ದೃಢವಾಗಿ ಒತ್ತಬೇಕಾಗುತ್ತದೆ. 1. ಸ್ಪೇಸರ್ ಅನ್ನು ಜೋಡಿಸಿ. 2. ಡೋಸ್ ಕೌಂಟರ್ ಪರಿಶೀಲಿಸಿ. 3. ಇನ್ಹೇಲರ್ ಕ್ಯಾಪ್ ತೆಗೆದುಹಾಕಿ. 4. ಇನ್ಹೇಲರ್ ಅನ್ನು ನೇರವಾಗಿ ಹಿಡಿದುಕೊಳ್ಳಿ ಮತ್ತು 10 ಸೆಕೆಂಡುಗಳ ಕಾಲ ಚೆನ್ನಾಗಿ ಅಲ್ಲಾಡಿಸಿ. 5. ಇನ್ಹೇಲರ್ ಅನ್ನು ಸ್ಪೇಸರ್ಗೆ ನೇರವಾಗಿ ಸೇರಿಸಿ. 6. ನಿಧಾನವಾಗಿ ಉಸಿರಾಡಿ. 7. ಹಲ್ಲುಗಳ ನಡುವೆ ಮೌತ್ಪೀಸ್ ಹಾಕಿ ಕಚ್ಚದೆ ಮತ್ತು ಉತ್ತಮ ಮುದ್ರೆಯನ್ನು ರೂಪಿಸಲು ತುಟಿಗಳನ್ನು ಮುಚ್ಚಿ. 8. ಸ್ಪೇಸರ್ ಅನ್ನು ಅಡ್ಡಲಾಗಿ ಇರಿಸಿ ಮತ್ತು ಡಬ್ಬಿಯ ಮೇಲೆ ಒಮ್ಮೆ ದೃಢವಾಗಿ ಒತ್ತಿರಿ. 9. ನಿಧಾನವಾಗಿ ಮತ್ತು ಆಳವಾಗಿ ಉಸಿರಾಡಿ. 10. ಸುಮಾರು 10 ಸೆಕೆಂಡುಗಳ ಕಾಲ ಉಸಿರಾಟವನ್ನು ಹಿಡಿದಿಟ್ಟುಕೊಳ್ಳಿ ಅಥವಾ ಆರಾಮಾಗಿ ಇರುವವರೆಗೂ ಇದನ್ನು 1 ನಿಮಿಷ ಹಿಡಿದಿಟ್ಟುಕೊಳ್ಳಬೇಕು. ನಿಮಗೆ ಉಸಿರನ್ನು ಹಿಡಿದಿಟ್ಟುಕೊಳ್ಳಲು ಸಾಧ್ಯವಾಗದಿದ್ದರೆ ಸಾಮಾನ್ಯವಾಗಿ ಉಸಿರನ್ನು ಒಳಗೆ ಮತ್ತು ಹೊರಗೆ ಮಾಡಿ. ಸಾಕಷ್ಟು ಉಸಿರಾಟವನ್ನು ತೆಗೆದುಕೊಳ್ಳಲಾಗದೆಯೇ ಅಥವಾ ಇಲ್ಲವೇ ಎಂಬುದು ಕವಟ ಸ್ಪೇಸರ್ನಲ್ಲಿ ಉತ್ಪತ್ತಿಯಾಗುವ ಕ್ಲಿಕ್ ಶಬ್ದದಿಂದ ತಿಳಿಯುತ್ತದೆ. ಮಕ್ಕಳಿಗೆ 5-6 ಉಸಿರಾಟಗಳಿಗೆ ಸ್ಪೇಸರ್ನಲ್ಲಿ ಉಸಿರಾಡಲು ಡಬ್ಬಿಯನ್ನು ಒತ್ತಿದ ನಂತರ ಹಾಗೂ ಹಳೆಯ ಮಕ್ಕಳು ಅಥವಾ ಹದಿಹರೆಯದವರಿಗೆ 1 ನಿಮಿಷ. ಪಫ್ ಮಧ್ಯಂತರವು 1 ನಿಮಿಷ ಇರಬೇಕು. 11. ನಿಧಾನವಾಗಿ ಉಸಿರಾಡಿ. 12. ಸ್ಪೇಸರ್ನಿಂದ ಇನ್ಹೇಲರ್ ಅನ್ನು ತೆಗೆದುಹಾಕಿ. 13. ಒಂದಕ್ಕಿಂತ ಹೆಚ್ಚು ಡೋಸ್ ಅಗತ್ಯವಿದ್ದರೆ ಹಂತ 4ರಿಂದ ಪ್ರಾರಂಭವಾಗುವ ಎಲ್ಲ ಹಂತಗಳನ್ನು ಪುನರಾವರ್ತಿಸಿ. 14. ಇನ್ಹೇಲರ್ ಕ್ಯಾಪ್ ಅನ್ನು ಬದಲಾಯಿಸಿ. ಇನ್ಹೇಲರ್ ಬಳಸಿದ ನಂತರ ಬಾಯಿಯನ್ನು ತೊಳೆಯಿರಿ. ಇನ್ಹೇಲರ್ ಅನ್ನು ಯಾವಾಗ ಬದಲಾಯಿಸಬೇಕೆಂದು ಒಬ್ಬರಿಗೆ ಹೇಗೆ ತಿಳಿಯುತ್ತದೆ? 40 ಪಫ್ಗಳ ಉಳಿದಿರುವಾಗ ಡೋಸ್ ಕೌಂಟರ್ನಲ್ಲಿನ ಬಣ್ಣವು ಹಸಿರು ಬಣ್ಣದಿಂದ ಕೆಂಪು ಬಣ್ಣಕ್ಕೆ ಬದಲಾಗುತ್ತದೆ.
ಇನ್ಹೇಲರ್ ಶೀಘ್ರದಲ್ಲೇ ಖಾಲಿಯಾಗುವ ಸಾಧ್ಯತೆ ಇದೆ ಮತ್ತು ನೀವು ಅದನ್ನು ಬದಲಾಯಿಸಬೇಕಾಗುತ್ತದೆ ಎಂದು ಇದು ಸೂಚಿಸುತ್ತದೆ. ಈಗ ಹೊಸ ಡಬ್ಬಿ ಬದಲಾಯಿಸಬೇಕು. ಡೋಸ್ ಕೌಂಟರ್ 0 ಅನ್ನು ತೋರಿಸಿದಾಗ ಇನ್ಹೇಲರ್ನಲ್ಲಿ ಯಾವುದೇ ಹೆಚ್ಚಿನ ಪಫ್ಗಳು ಉಳಿದಿಲ್ಲ ಎಂದರ್ಥ. ಒಬ್ಬರು ಸ್ಪೇಸರ್ ಅನ್ನು ಹೇಗೆ ಸ್ವಚ್ಛಗೊಳಿಸುತ್ತಾರೆ ಮತ್ತು ನಿರ್ವಹಿಸುತ್ತಾರೆ? ಮೌತ್ಪೀಸ್ ಅನ್ನು ಪ್ರತಿ ಬಳಕೆಯ ಮೊದಲು ಮತ್ತು ನಂತರ ಶುದ್ಧವಾದ ಬಟ್ಟೆ, ಉಗುರು ಬೆಚ್ಚಗಿನ ನೀರಿನಿಂದ ಸ್ವಚ್ಛಗೊಳಿಸಬೇಕು. ಸ್ಪೇಸರ್ ಅನ್ನು ವಾರಕ್ಕೊಮ್ಮೆ ಸ್ವಚ್ಛಗೊಳಿಸಬೇಕು. ಸೌಮ್ಯವಾದ ಸಾಬೂನಿನಿಂದ ಉಗುರು ಬೆಚ್ಚಗಿನ ನೀರನ್ನು ಬಳಸಿ ಸ್ಪೇಸರ್ ಅನ್ನು ತೊಳೆಯಿರಿ ಮತ್ತು ಗಾಳಿಯಲ್ಲಿ ಒಣಗಿಸಿ. ಸ್ಪೇಸರ್ ಒಣಗಲು ಅನುಮತಿಸಿ. ಸ್ಪೇಸರನ್ನು ಟವಲ್ ಅಥವಾ ಪೇಪರ್ ಬಳಸಿ ಒರೆಸಬೇಡಿ. ಅದನ್ನು ಗಾಳಿಯಲ್ಲಿ ಒಣಗಿಸಬೇಕು. ಸ್ಪೇಸರ್ ಒಣಗಿಸುವುದು ರಾತ್ರಿಯಾಗಿರಬಹುದು. ಸ್ಪೇಸರ್ನಲ್ಲಿ ಗೀರುಗಳಿದ್ದಲ್ಲಿ 6 ತಿಂಗಳಿನಿಂದ 1 ವರ್ಷ ಅಥವಾ ಅದಕ್ಕಿಂತ ಮೊದಲು ಸ್ಪೇಸರನ್ನು ಬದಲಾಯಿಸಬೇಕಾಗುತ್ತದೆ. ಇನ್ಹೇಲರ್ನೊಂದಿಗೆ ಮಾಡಬೇಕಾದ ಮತ್ತು ಮಾಡಬಾರದು ಟಿಕ್ಗಳೊಂದಿಗಿನ ಚಿತ್ರವನ್ನು ಬಳಸಿ ಸರಿ ಮತ್ತು ತಪ್ಪು ಎಂದು ತೋರಿಸುತ್ತಿದ್ದೇವೆ. ಸ್ಪೇಸರ್ನೊಂದಿಗೆ MDI ಅನ್ನು ಬಳಸುವುದು, ಸ್ಪೇಸರ್ ಇಲ್ಲದೆ MDI ಅನ್ನು ಬಳಸುವುದು. ಸ್ಪೇಸರ್ನೊಂದಿಗೆ ಉತ್ತಮ ಮುದ್ರೆಯನ್ನು ರೂಪಿಸಿ. ಸ್ಪೇಸರ್ನೊಂದಿಗೆ ಉತ್ತಮ ಸೀಲ್ ಅನ್ನು ರೂಪಿಸುವುದಿಲ್ಲ. ಅಲುಗಾಡಿದ ನಂತರ ಇನ್ಹೇಲರ್ ಅನ್ನು ಬಳಸುವುದು, ಅಲುಗಾಡದೆ ಇನ್ಹೇಲರ್ ಅನ್ನು ಬಳಸುವುದು. ಸ್ಪೇಸರ್ ಅನ್ನು ಕ್ಲೀನ್ ಮತ್ತು ಗಾಳಿಯಲ್ಲಿ ಒಣಗಿಸಿದ ಸ್ಪೇಸರ್ ಅನ್ನು ಟವಲ್ ಅಥವಾ ಅಂಗಾಂಶದಿಂದ ಒರೆಸುವುದು. ತೀರ್ಮಾನ: ಇನ್ಹೇಲರ್ ತಂತ್ರದ ಈ ವಿಡಿಯೋವು ಪ್ರದರ್ಶನವು ನಿಮಗೆ ಸಹಾಯಕವಾಗಿದೆ ಎಂದು ನಾನು ಭಾವಿಸುತ್ತೇನೆ. ನೀವು ಎಷ್ಟು ಬಾರಿ ಬೇಕಾದರೂ ವೀಕ್ಷಿಸಬಹುದು. ಸರಿಯಾದ ಇನ್ಹೇಲರ್ ತಂತ್ರವು ಉತ್ತಮ ಆಸ್ತಮಾ ನಿಯಂತ್ರಣಕ್ಕೆ ಪ್ರಮುಖವಾಗಿದೆ ಎಂಬುದನ್ನು ನೆನಪಿಡಿ. ಇನ್ಹೇಲರ್ ಚಿಕಿತ್ಸೆಯನ್ನು ಸೂಕ್ತವಾಗಿ ಬಳಸುವುದರಿಂದ ನೀವು ಇತರ ಯಾವುದೇ ವ್ಯಕ್ತಿಯಂತೆ ಸಾಮಾನ್ಯ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತದೆ. ಅನೇಕ ಸಾಧಕರು ಆಸ್ತಮಾ ರೋಗಿಗಳಾಗಿದ್ದು ಇನ್ನೂ ಅವರು ತಮ್ಮ ಜೀವನ ಮತ್ತು ವೃತ್ತಿ